ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಫಾದರ್ಸ್ ಡೇ ಇರುತ್ತಲ್ವ, ಫಾದರ್ಸ್ ಡೇಯಲ್ಲಿ ನಿಜವಾಗ್ಲೂ ಒಂದು ಟ್ವಿಸ್ಟ್ ಇದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ನಚ್ಚಿ ಏನು ಮಾಡ್ತಾನೆ, ಅವ್ರ ಅಪ್ಪನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಕ್ ಎಲ್ಲ ತರ್ತಾರೆ. ತಂದುಬಿಟ್ಟು ಎಲ್ಲ ಏನು ಮಾಡ್ತಾರೆ, ಫಾದರ್ಸ್ ಡೇಗೆ ವಿಶ್ ಮಾಡಬೇಕು ಅಂತ ರೆಡಿ ಆಗಿರ್ತಾರೆ. ಈ ಕಡೆ ಅಪ್ಪು ಕೂಡ ಕಾಲ್ ಮಾಡ್ತಾಳೆ. ಅಪ್ಪು ಕಾಲ್ ಮಾಡಿಬಿಟ್ಟು, ಹ್ಯಾಪಿ ಫಾದರ್ಸ್ ಡೇ ಅಪ್ಪ, ಐಮ್ ಸಾರಿ ಅಪ್ಪ, ನನಗೆ ಬರೋಕ್ಕಾಗಲಿಲ್ಲ, ನಾನು ಬಿಸ್ನೆಸ್ ಟ್ರಿಪ್ಪಿಗೆ ಅಂತ ನನ್ನ ಗಂಡನ ಜೊತೆ ಡೆಲ್ಲಿಗೆ ಬಂದಿದ್ದೀನಿ ಅಪ್ಪ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ವಿಶ್ ಮಾಡ್ತಾಳೆ. ಪರವಾಗಿಲ್ಲ ಮಗಳೇ, ನೀನು ಡೆಲ್ಲಿಯಿಂದ ಬಂದ ತಕ್ಷಣ ಮನೆಗೆ ಬಂದ್ಬಿಡು ಆಯಿತಾ ಅಂತ ಹೇಳ್ತಾರೆ ರಾಮ್ ಅವರು. ಆಯಿತು ಅಪ್ಪ ಅಂದ ತಕ್ಷಣ ಇಲ್ಲಿ ಭೂಮಿ ಬೇರೆ ಅಳ್ತಿರ್ತಾಳಲ್ವ, ಅವ್ರ ತಂದೆಯನ್ನು ನೆನೆಸ್ಕೊಂಡು, ಅವ್ರ ತಂದೆದೆಲ್ಲ ಅಂದರೆ ಪೊಲೀಸ್ ಆಗೋದವಳು ಕನಸು ಅಂತ ಹೇಳಿ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಅಜಿತ್ ಕೂಡ ಸಮಾಧಾನ ಮಾಡ್ಕೊಂಡು ಬರ್ತಾರೆ. ಬಂದ ತಕ್ಷಣ ಇಲ್ಲಿ ನಮ್ಮ ನಚ್ಚಿ ಹೇಳ್ತಾರೆ, ನೋಡು ಪಾಪ, ನೋಡು ಪಾಪ್ಸ್, ನಿನ್ನ ದೊಡ್ಡ ಮಗ ಹೇಗೆ ಬರ್ತಿದ್ದ ನೋಡು, ಎಲ್ಲ ಆದಮೇಲೆ ಇನ್ನೇನು ಕೇಕ್ ಕಟ್ ಮಾಡಬೇಕು, ಆವಾಗ ಬರ್ತಿದ್ದ ನೋಡು ಅಂತ ಹೇಳ್ತಾರೆ. ಏನೋ ಹೇಳ್ತಿದ್ಯಾ, ಸಾಕು ಸುಮ್ಮನಿರೋ, ಅಲ್ಲ ಮದರ್ಸ್ ಡೇ ಅಂದರೆ ನಾನು ಮುಂದೆ ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಮುಂದೆ ಇರ್ತಾನೆ ನೋಡು. ನಿನ್ನ ಮೇಲೆ ನನಗೆ 50% ಪ್ರೀತಿ ಇರೋಷ್ಟು ನಿನ್ನ ಮೇಲೆ ಮಮ್ಮಿ ಮೇಲಿರೋ ಪ್ರೀತಿ, ಅಮ್ಮನ ಮೇಲಿರೋ ಪ್ರೀತಿ ನಿನ್ನ ಮೇಲೆ 50% ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಾಲು ಎಳಿತಾ ಇರ್ತಾನೆ ಅಜಿತ್ಗೆ. ಸುಮ್ಮನೆ ಇರೋ, ಹಾಗೇನಿಲ್ಲ ಅಂತ ಹೇಳಿದ ತಕ್ಷಣ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳ್ಬಿಟ್ಟು ವಿಶ್ ಕೂಡ ಮಾಡ್ತಾರೆ ನಮ್ಮ ಅಜಿತ್ ಅವರು. ಬಂದು ಅಲ್ಲಿಗೆ, ಅಯ್ಯೋ ಶ್ರವಣ್ ಕೂಡ ನಿನ್ನ ತಂದೆ ಇದ್ದೇಗೆ ಕಣೋ, ಎಲ್ಲಿ ಅವರು ಅಂದ ತಕ್ಷಣ ಮಾವ ಎಲ್ಲಿರ್ತಾರೆ ಅಂತ ನನಗೆ ಗೊತ್ತು ಅಂತ ಹೇಳಿ ಅಜಿತ್ ಹೇಳ್ತಾರೆ. ಸೊ ಎಲ್ಲರೂ ಖುಷಿಯಾಗಿರ್ತಾರೆ. ಶ್ರವಣ್ ಮಾತ್ರ ಒಂದು ಕಡೆ ಕೂತ್ಕೊಂಡು ಅಳ್ತಾ ಇರ್ತಾರೆ ಮಗಳನ್ನ ನೆನೆಸ್ಕೊಂಡು. ಅಯ್ಯೋ ಶ್ರವಣ ಏನಾಯಿತು ಅಂದ ತಕ್ಷಣ ಎಷ್ಟು ಮರಿಬೇಕು ಅಂತ ಅನ್ಕೋತೀನಿ, ಆದರೂ ಸಾರಿ, ನನಗೆ ಮರೆಯೋಕ್ಕೆ ಆಗ್ತಿಲ್ಲ, ನನ್ನ ಮಗಳು ನೆನಪಾಗ್ತಾಳೆ ಅಂತ ಹೇಳಿ ಅಳಕ್ಕೆ ಶುರು ಮಾಡ್ತಾರೆ. ಈ ಕಡೆ ಭೂಮಿ ಕೂಡ ಹೇಳ್ತಾಳೆ, ಮಾತಿಗೆ ಮಾತ್ರ ನನ್ನ ಮಗಳು ಅಂತ ಕರೀತೀರ ದೊಡ್ಡ ಸಾಹೇಬ್ರೆ, ನಾನು ನಿಮ್ಮ ಮಗಳಿದ್ದಂಗಲ್ವಾ ಅಂತ ಹೇಳ್ಬಿಟ್ಟು ಇವಳು ಏನಂತಂದರೆ ಅಳ್ತಾ ಮಾತಾಡಿಸ್ತಾ ಇರ್ತಾಳೆ. ಅಲ್ಲಿಗೆ ಶಾರದಾ ಕೂಡ ಎದ್ದು ನಿಂತ್ಕೋತಾಳೆ. ಏನಂತಂದರೆ ಈ ಟ್ವಿಸ್ಟ್ ಏನಪ್ಪ ಅಂತಂದರೆ, ಶಾರದಾ ಬರ್ತಾಳೆ, ಭೂಮಿ ಕೈ ಹಿಡ್ಕೋತಾಳೆ. ಹಿಡ್ಕೊಂಡ್ಬಿಟ್ಟು ಭೂಮಿನೇ ನಮ್ಮ ಮಗಳು ಅನ್ನೋ ಥರ ಹೇಳ್ತಾಳೆ. ಶಾರದಾ ಏನು ಹೇಳ್ತಾ ಇದೀಯಾ, ಭೂಮಿನೇ ನಮ್ಮ ಮಗಳ ಅಂತ ಕೇಳ್ತಾರೆ ಶ್ರವಣ್ ಅವರು. ಕೇಳಿದ ತಕ್ಷಣ ದೇವ ಏನಿಕೊಂಡು ಹಿಂಗೆ ದೊಡ್ಡದಾಗಿ ಅರಳಿಸ್ಕೊಂಡು ಫುಲ್ ಶಾಕಲ್ಲಿ ನಿಂತ್ಕೋತಾಳೆ. ಇಲ್ಲಿ ಶಾರದಮ್ಮ ಹೇಳೋದನ್ನು ಅರ್ಥ ಮಾಡ್ಕೋತಾರೆ ನಮ್ಮ ಶ್ರವಣ್ ಅವರು. ಇವರು ಫಾದರ್ಸ್ ಡೇ ದಿನ ಅಪ್ಪ ಮಗಳು ಒಂದಾಗ್ತಾರೆ, ಈ ಕುಟುಂಬ ಒಂದಾಗುತ್ತೆ. ಯಾಕಂದರೆ ಶಾರದಮ್ಮ ಸನ್ನೆ ಮಾಡ್ತಾ ಇದ್ದಾರೆ, ಎದ್ದು ನಿಂತಿದ್ದಾರೆ, ಭೂಮಿನೇ ನಮ್ಮ ಮಗಳು ಅಂತ ಹೇಳ್ತಿದ್ದಾರೆ. ಅದನ್ನೇನಾದರೂ ಮತ್ತೆ ಹೇಳೋಕ್ಕಾಗಲ್ಲ ರೀ, ಯಾವಾಗ ಇವರು ತಿರುಗಿಸಿ ಮರಗಿಸಿ ಮಾತಾಡ್ತಾರೆ. ಭೂಮಿನೂ ಕೂಡ ನಮ್ಮ ಮಗಳಿದ್ದಂಗೆ ಅಂತ ಹೇಳ್ತಿದ್ದಾಳೆ ಶ್ರವಣ ಅಂತ ಹೇಳ್ಬಿಟ್ಟು ಸಂಗೀತನಾದರೂ ಅನ್ಬೋದು, ಅಜ್ಜಿನಾದರೂ ಅನ್ಬೋದು. ಇಲ್ಲ ಈ ದೇವ ಏನೇನೇ ಇಲ್ಲ, ಇವಳೇನಾದರೂ ಸತ್ಯ ಹೇಳ್ಬಿಟ್ರೆ ಮುಗೀತು ನನ್ನ ಕತೆ ಅಂತ ಹೇಳ್ಬಿಟ್ಟು, ಇಲ್ಲ ಬಾವ, ಅಕ್ಕ ಭೂಮಿನೇ ನಮ್ಮ ಮಗಳಿದ್ದಂಗೆ ನೀವು ಫೀಲ್ ಮಾಡಬೇಡಿ ಅಂತ ಹೇಳ್ತಿದ್ದಾಳೆ ಅಂತ ಏನಾದರೂ ಡೌ ಮಾಡ್ತಾರೋ. ಯಾಕಂದರೆ ಶಾರದಾ ಹೇಳ್ತಿರೋದು ನಿಜ, ಭೂಮಿನೇ ನಮ್ಮ ಮಗಳು ಅಂತ ಹೇಳ್ಬಿಟ್ಟು ಎದ್ದು ನಿಂತು ಹೇಳ್ತಾ ಇದ್ದಾಳೆ. ಅದನ್ನು ಭೂಮಿನೇ ನಮ್ಮ ಮಗಳು ಅಂತ ಹೇಳ್ತಿದ್ಯಾ ಶಾರದಾ ಅಂತ ಕೇಳ್ತಿದ್ದಾರೆ. ಆದರೆ ನಿಜವಾದ ಮಗಳು ಅಂತ ಅರ್ಥ ಮಾಡ್ಕೋಬೇಕಲ್ಲ, ನಮ್ಮ ಮಗಳು ಇದ್ದಂಗೆ ಹಂಗೆ ಹಿಂಗೆ ಅಂತ ಹೆಂಗೆಂಗೋ ಮಾಡಿ ಅರ್ಥ ಮಾಡ್ಕೊಳ್ತಾರೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಸೊ ಈ ಕಡೆ ಫಾದರ್ಸ್ ಡೇಗಂತೂ ವಿಶ್ ಮಾಡಿದ್ದಾರೆ. ವಿಶ್ ಮಾಡಿ ಭೂಮಿನೂ ಕೂಡ ವಿಶ್ ಮಾಡ್ತಾ ಇದ್ದಾಳೆ. ಸೊ ನಾನು ಹೆಸರಿಗೆ ಮಾತ್ರ ಮಗಳು ಅಂತಿದ್ದೀರಾ, ನಾನು ನಿಮ್ಮ ಮಗಳು ಅಂತ ಹೇಳೋಕೆ ಹೋಗ್ತಾಳೆ. ಇಲ್ಲಿ ಶಾರದಮ್ಮ ನೋಡಿದ್ರೆ ಇವಳೇ ನಮ್ಮ ಮಗಳು ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಬಟ್ ಅದು ಎಷ್ಟು ಜನ ಹೇಗೆ ಅರ್ಥ ಮಾಡ್ಕೋತಾರೆ, ಅದನ್ನ ಯಾವ ಥರ ಡೈವರ್ಟ್ ಮಾಡ್ತಾರೆ. ನಾವೇನೋ ಹೌದು ಫಾದರ್ಸ್ ಡೇ ದಿನ ಅಪ್ಪ ಮಗಳು ಒಂದಾದರೂ, ಶ್ರವಣ್ಗೆ ಶಾರದಮ್ಮನವರು ಭೂಮಿನೇ ನಮ್ಮ ಮಗಳು ಅಂತ ಹೇಳ್ಬಿಟ್ಲು ಅಂತ ಹೇಳ್ತೀವಿ. ಅವರು ಹೇಳ್ತಾರೆ ಕೂಡ ಭೂಮಿನೇ ನಮ್ಮ ಮಗಳು ಅಂತ. ಬಟ್ ಇವರು ಅರ್ಥ ಮಾಡ್ಕೊಳ್ಳೋ ವೇ ಮಾತ್ರ ಬೇರೆ ಆಗಿರುತ್ತೆ. ಹಿಂಗಾಯಿತು ಅನ್ನೋಷ್ಟಾಗಲೇ ಹಿಂಗಾಗಿರುತ್ತೆ, ಹಿಂಗಾಯಿತು ಅನ್ನೋಷ್ಟಾಗಲೇ ಹಿಂಗಾಗಿರುತ್ತೆ, ಹೆಂಗೆಂಗೋ ಆಗುತ್ತೆ. ಇನ್ನೂ ಮುಂದೆ ಓಡ್ತಾನೆ ಇದೆ. ಈ ಭೂಮಿನೇ ಮನಸ್ವಿನಿ, ಭೂಮಿನೇ ಶ್ರವಣ್ ಮಗಳು ಅಂತ ಯಾವಾಗ ಗೊತ್ತಾಗುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.